ನಾವು ಇವತ್ತು ತುಪ್ಚಿ ಬಬಲೇಶ್ವರದಿಂದ ಅದನ್ನು ತುಂಬಿಸಲಿಕ್ಕೆ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಇದು ಟೇಲೆಂಟ್ ಆಗಿದ್ದು ಇದು ಮತ್ತು ಜಾಲಗಿರಿ ಎರಡೂ ಕೆರೆಗಳಿಗೆ ಭಾಳ ಕಷ್ಟ ಆಗಿತ್ತು, ನೀರು ಬರ್ತಿರ್ಲಿಲ್ಲ. ಇವತ್ತು ಅದನ್ನು 5 ಮೋಟ್ರ್ ಚಾಲೂ ಮಾಡಿಸಿ ಇವತ್ತು ದಿವಸ ನೀರನ್ನು ಹರಿಸಿ ಇವತ್ತು ಗಂಗೆ ಕೆರೆ ತುಂಬಿದೆ. ಈ ಕೆರೆಯನ್ನು ನಾನು ಮಾಡಿದ್ದು ನಾನೇ. ಹಿಂದೆ ನಾನು 20 ವರ್ಷದ ಹಿಂದೆ ಇದು ಭಾಳ ವರ್ಷಗಳ ಕಾಲ ಕೋರ್ಟು ಕಚೇರಿಯಾಗಿ ತೊರಗಿ ಕುಲಕರ್ಣಿ ಅವ್ರದ್ದು ಇದು ಆಗಿತ್ತು, ಕೆರೆ ಮಾಡಿದ್ದೆ. ಈಗ ಅದನ್ನು ಕೆರೆ ತುಂಬಿಸಿ ಬಾಗಿನ ಮಾಡುವಂಥದ್ದು ಭಾಳ ಒಂದು ಖುಷಿಯಾದ ಸಂಗತಿ. ಇವತ್ತು ತುಪ್ಚಿ ಬಬಲೇಶ್ವರದ 3,600 ಕೋಟಿ ರೂಪಾಯಿ ಯೋಜನೆ, ಸುಮಾರು 1,15,000 HP ಮೋಟರ್ಸು, ಇವತ್ತು 6.3 TMC ನೀರು ಒಂದೇ ಒಂದು ಹೋಬಳಿಗೆ ಇವತ್ತು ಬರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ FIC ಕೂಡ ನಡೀತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಕೂಡ ತುಂಬಿಸಿ ಮಾಡ್ತಾ ಇದ್ದೀವಿ. ಇವತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ 2 ಸ್ಥಾವರಗಳಿತ್ತು, ಈಗ ನಾವು ನಾನು ಬಂದಮೇಲೆ 10 ಸ್ಥಾವರಗಳು ಮಾಡಿದ್ವಿ. 1,000 ಕಿಲೋಮೀಟರ್ ಮೇನ್ ಕೆರೆಗಳನ್ನು ಮಾಡಿದ್ವಿ. ಸುಮಾರು 14,000 ಕೋಟಿ ರೂಪಾಯಿ ಯೋಜನೆಗಳಿಗೆ ನಾವು ಚಾಲನೆ ಕೊಟ್ಟಿದ್ವಿ. ಅದು ಕ್ಯಾಪರ್ ಮೇನ್ ಕೆನಾಲ್ ಇರ್ಬೋದು, ಅಥವಾ ನಮ್ಮ ಮಲ್ಗಾಡ್ ಕೆನಾಲ್ ಇರ್ಬೋದು, ನಮ್ಮ ಬಬಲೇಶ್ವರ ಕೆನಾಲ್ ಇರ್ಬೋದು, ತುರ್ಗುಂದಿ ಎಕ್ವಾಡೆಕ್ಟ್ ಇರ್ಬೋದು, ತುರ್ಗುಂದಿ ಕೆನಾಲ್ ಇರ್ಬೋದು, ಹೀಗೆ ಎಲ್ಲ ಕಡೆಯೂ ಕೆರೆಗಳು ತುಂಬುವಂಥ ಯೋಜನೆಗಳು ಮಾಡೋ ಮೂಲಕ ಮಾಡಿದ್ದೀವಿ. ಮುಂದೆ ಬರುವಂಥ ದಿವಸದಲ್ಲಿ ಎಲ್ಲ ಮಳೆಗಾಲದಲ್ಲಿ ಹಳೆಗಳನ್ನ ತುಂಬುವಂಥ ಯೋಜನೆಯನ್ನು ಕೂಡ ನಾವು ಮುಂದೆ 2020 ರೂಪಿಸಿ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ಕೂಡ ಎಷ್ಟು ದಿವಸ ಹಳೆಗಳು ಸುಮಾರು 156 ಹಳೆಗಳು ಬರ್ತವೆ. ಆ ಹಳೆಗಳಿಗೆ ಒಂದು ಔಟ್ಲೆಟ್ ಕೊಟ್ಟು ಹಳೆಗಳು ನೀರು ಬಿಟ್ಟು ಅಲ್ಲಿ ಮೊದಲು ನಾನು 500 ಮೀಟ್ರಿಗೆ ಒಂದೊಂದು ಚೆಕ್ ಡ್ಯಾಮ್ ಮಾಡಿದ್ದೆ. 1 ಮೀಟರ್ ಚೆಕ್ ಡ್ಯಾಮ್ ಈಗ ಅದು ಭಾಷೆ ಜಾಸ್ತಿ ಆಯಿತು. ಹೀಗಾಗಿ ಜಾಸ್ತಿ ಆದಮೇಲೆ ಒಂದು 1,000 ಕಿಲೋಮೀಟರ್ ಒಂದು ಚೆಕ್ ಡ್ಯಾಮ್ ಮಾಡೋ ಮೂಲಕ ಆ ಹಳೆಗಳಿಗೂ ನೀರಿನ ಒಂದು ಪ್ರಯೋಗ ಇದು. ಅದು ನೀರು ಕೊಟ್ಟರೆ ಅದನ್ನು ಅಂತರ್ಜಲ ನೀರು ಹಿಂಗೂ ಹಳೆಗಳು ನೀರು ಅಥವಾ ಹಳೆಗಳನ್ನೆಲ್ಲನೂ ನಾವು ಏನು ಗಿಡಗಂಟಿ ಇದಾವೆ ಅದನ್ನು ಇದು ಮಾಡಿಸಿ ಅದನ್ನು ಎನ್ಕ್ರೋಚ್ಮೆಂಟ್ ಆಗೋವನ್ನು ತಗಿಸಿ ಹೂಳನ್ನು ತೆಗೆದು ಇವತ್ತು ಆ ನೀರನ್ನು ಹರಿಸಿ ಆ ನೀರನ್ನು ಅಲ್ಲಿ 1,000 ಮೀಟರ್ಗೆ ಅದನ್ನು ಇಟ್ಕೊಂಡು ಮುಂದೆ ಪಾಸ್ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಹಳೆಗಳು 1 2 7 6 8 ಹಳೆಗಳಿಗೆ ಕೆರೆ ತುಂಬೋ ಥರ ಅದನ್ನು ಉತ್ತರ ಮಾಡಿದ್ರೆ ಇದು ಡಬಲ್ ಇಫೆಕ್ಟ್ ಆಗುತ್ತೆ. ಕೆರೆ ತುಂಬುವುದರಿಂದ ಸಾಕಷ್ಟು ಅನುಕೂಲ ಆಗಿದೆ ಜಿಲ್ಲೆಗೆ. ಆ ಹಳೆಗಳನ್ನ ಒಂದು ತುಂಬಿ ಇವತ್ತು ಶುರು ಮಾಡೋದ್ರಿಂದ ಜಾಸ್ತಿ ಒಂದು ಅನುಕೂಲ ಆಗ್ತದೆ. ಇದನ್ನು ಭಾಳ ಹಿಂದೆ ನಾನು ರೂಪಿಸಿದ್ದೀನಿ. ಅದನ್ನು ಕರ್ನಾಟಕಗಳಿಂದ ನಾವು ಅದು ಇದು ಮಾಡಲಿಕ್ಕಾಗಿಲ್ಲ. ಈಗ ಮುಂದೆ ಅದನ್ನು ನಾವು ಸರ್ಕಾರದಿಂದ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದೊಂದು ಆಯ್ತಂದರೆ ಬಿಜಾಪುರ ಜಿಲ್ಲೆ ಅಂತರ್ಜಲದಾಗ ಈ ದೇಶದಲ್ಲಿ ಒಂದು ಮಾಡಲ್ ಆಗ್ತದೆ.